24 ಗಂಟೆಗಳ ಪ್ರಮುಖ ಸುದ್ದಿಗಳು. ಕೇಂದ್ರ ಸಚಿವ ಸಂಪುಟವು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಹೈಕೋರ್ಟ್ನ ಶಾಶ್ವತ ಲಡಾಖ್ ಪೀಠಕ್ಕೆ ಅನುಮೋದನೆ ನೀಡಿದೆ. ಜಮ್ಮು ಮತ್ತು ಶ್ರೀನಗರದ ನಂತರ ಇದು 3ನೇ ನ್ಯಾಯಾಂಗ ಸ್ಥಳವಾಗಿದ್ದು, ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನಲ್ಲಿ ನ್ಯಾಯದ ಲಭ್ಯತೆಯನ್ನು ಗಣನೀಯವಾಗಿ ಸುಧಾರಿಸಲಿದೆ. ಸುಪ್ರೀಂ ಕೋರ್ಟ್ನ 9 ನ್ಯಾಯಮೂರ್ತಿಗಳ ಪೀಠವು ಕೈಗಾರಿಕಾ ವಿವಾದಗಳ ಕಾಯ್ದೆಯ ಸೆಕ್ಷನ್ 2(j) ಅಡಿಯಲ್ಲಿ ಉದ್ಯಮದ ಮಾನದಂಡವನ್ನು ಪರಿಷ್ಕರಿಸಿದೆ. ಈ ಹೊಸ ಮಾನದಂಡವು ಮುಂದಿನ ದಿನಾಂಕದಿಂದ ಅನ್ವಯವಾಗಲಿದ್ದು, ಭಾರತದ ಕಾರ್ಮಿಕ ವರ್ಗೀಕರಣದ ಮೇಲೆ ಪರಿಣಾಮ ಬೀರುವ ಮಹತ್ವದ ಕಾರ್ಮಿಕ ಕಾನೂನು ಸುಧಾರಣೆಯಾಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಆಂಧ್ರಪ್ರದೇಶದಲ್ಲಿ ಭಾರತದ ಮೊದಲ ಸಮಗ್ರ ಭೂಗತ ಕಲ್ಲಿದ್ದಲು ಅನಿಲೀಕರಣ ಸಂಕೀರ್ಣವನ್ನು ಸ್ಥಾಪಿಸುವ ಪ್ರಸ್ತಾವನೆ ಮಾಡಿದೆ. 2.73 ಲಕ್ಷ ಕೋಟಿ ಹೂಡಿಕೆ ಮಾಡಿ ಆಳದಲ್ಲಿರುವ ಕಲ್ಲಿದ್ದಲನ್ನು ನೇರವಾಗಿ ಸಿಂಗ್ಯಾಸ್ಗೆ ಪರಿವರ್ತಿಸುವ ಈ ಯೋಜನೆಯು ಶುದ್ಧ ಕಲ್ಲಿದ್ದಲು ಆಧಾರಿತ ಇಂಧನ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. At Universal Group of Institutions, we provide you PUC, Science, PCMB, Commerce, HEBA, Arts, HEPG, BSc Environmental Science, and BA BCom integrated with UPSC. ಫೋನ್ಪೇ ಮತ್ತು ಎಲೆಕ್ಟ್ರಾನಿಕ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಪಲ್ಸ್ ಪ್ರೋ ಅನ್ನು ಪಿಎಂ ಗತಿಶಕ್ತಿ ವೇದಿಕೆಯೊಂದಿಗೆ ಸಂಯೋಜಿಸಲಿದೆ. 70 ಕೋಟಿ ಬಳಕೆದಾರರು ಮತ್ತು 5 ಕೋಟಿ ವ್ಯಾಪಾರಿಗಳ ಅನಾಮಧೇಯ ವಹಿವಾಟು ಮಾಹಿತಿಯ ಒಳನೋಟಗಳನ್ನು ಬಳಸಿಕೊಂಡು ಮೂಲಸೌಕರ್ಯ ಯೋಜನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ರೂಪಿಸಲು ಇದು ನೆರವಾಗಲಿದೆ. ಛತ್ತೀಸ್ಗಢವು ಮೌಲ್ಯವರ್ಧಿತ ಟಿಲಾಪಿಯಾ ಉತ್ಪನ್ನಗಳನ್ನು ರಫ್ತು ಮಾಡಿದ ಭಾರತದ ಮೊದಲ ಒಳನಾಡು ರಾಜ್ಯವಾಗಿದೆ. ಅಧಿಸೂಚಿತ ಜಲಕೃಷಿ ಕ್ಲಸ್ಟರ್ನಡಿ 382 ಟನ್ ಟಿಲಾಪಿಯಾ ಉತ್ಪನ್ನಗಳನ್ನು ಅಮೆರಿಕಕ್ಕೆ ರಫ್ತು ಮಾಡಲಾಗಿದ್ದು, ಭಾರತದ ನೀಲಿ ಕ್ರಾಂತಿಯಲ್ಲಿ ಇದು ಮಹತ್ವದ ಸಾಧನೆಯಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತೆರಿಗೆ ಮತ್ತು ಪಾವತಿ ವ್ಯವಸ್ಥೆಗೆ ಸಂಬಂಧಿಸಿದ ತಿದ್ದುಪಡಿಗಳಿಗೆ ಒಪ್ಪಿಗೆ ನೀಡಿದ್ದಾರೆ. ಅರ್ಹ ವಿದೇಶಿ ಸರ್ಕಾರಿ ಭದ್ರತಾ ಪತ್ರಗಳ ಹೂಡಿಕೆದಾರರಿಗೆ ತೆರಿಗೆ ಪರಿಹಾರ ಹಾಗೂ ಎಲೆಕ್ಟ್ರಾನಿಕ್ ಪಾವತಿ ಶುಲ್ಕಗಳ ಕುರಿತು ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಸೇರಿದಂತೆ ಹಲವು ಬದಲಾವಣೆಗಳು ಇದರಲ್ಲಿ ಸೇರಿವೆ. ಇದು ಭಾರತದ ಹಣಕಾಸು ನಿಯಂತ್ರಣ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಿದೆ. ಬಾಂಗ್ಲಾದೇಶದ ಬಿಎನ್ಪಿ ನಾಯಕ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಂದೀರ್ ಅವರು ಬಾಂಗ್ಲಾದೇಶದ 23ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ದೇಶದ 35 ವರ್ಷಗಳಲ್ಲಿನ ಮೊದಲ ಸ್ಪರ್ಧಾತ್ಮಕ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅವರು 255 ಮತಗಳನ್ನು ಪಡೆದು ಗೆದ್ದಿದ್ದು, ದಕ್ಷಿಣ ಏಷ್ಯಾದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಇದೊಂದು ಮಹತ್ವದ ಬೆಳವಣಿಗೆಯಾಗಿದೆ. ನೇಪಾಳಿ ಭಾಷಾ ಮಾನ್ಯತಾ ದಿನವು 1992ರ 71ನೇ ಸಂವಿಧಾನ ತಿದ್ದುಪಡಿಯನ್ನು ಸ್ಮರಿಸುತ್ತದೆ. ಈ ತಿದ್ದುಪಡಿಯ ಮೂಲಕ ನೇಪಾಳಿ, ಮಣಿಪುರಿ ಮತ್ತು ಕೊಂಕಣಿ ಭಾಷೆಗಳನ್ನು ಸಂವಿಧಾನದ 8ನೇ ಅನುಸೂಚಿಗೆ ಸೇರಿಸಲಾಯಿತು. ಇದು ಭಾರತದ ಭಾಷಾ ವೈವಿಧ್ಯತೆ ಮತ್ತು ಒಳಗೊಳ್ಳುವಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.